ನಮಸ್ಕಾರ. ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. SM ನ್ಯೂಸ್ಗೆ ಸ್ವಾಗತವನ್ನು ಕೋರುತ್ತಾ, ಇದೀಗ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಒಬ್ಬ ಯುವಕ ದುಡಿಯೋಕೆ ಅಂತ ಹೊರಗಡೆ ಹೋಗಿ ಕಾಣೆಯಾಗಿರ್ತಕ್ಕಂಥ ಅಂಶ ಪ್ರಕರಣ ಬೆಳಕಿಗೆ ಬಂದಿರೋದು. ಈಗ ನಾನು ನನ್ನ ನ್ಯೂಸ್ ಚಾನೆಲ್ ಮೂಲಕ ಅವ್ರನ್ನ ಸಂಪರ್ಕಿಸಿ ನೇರವಾಗಿರ್ತಕ್ಕಂಥ ಸಂಭಾಷಣೆಯೊಂದಿಗೆ ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಕಾಣೆಯಾದ ಯುವಕನ ಮನೆಯವರಿಗೆ ನಮ್ಮ SM ನ್ಯೂಸ್ ಕಡೆಯಿಂದ ಸಂಪರ್ಕ ಮಾಡ್ತಾ ಇದ್ದೀವಿ. ರಿಂಗ್ ಆಗ್ತಿದೆ. ಮತ್ತೆ ಅವರಿಗೆ ನಾವು ಫೋನ್ ಮಾಡ್ತಾ ಇದ್ದೀವಿ. ನೋಡೋಣ ಕರೆ ಸ್ವೀಕರಿಸ್ತಾರ ಅಥವಾ ಏನು ವಿಷಯ ತಿಳಿಸ್ತಾರ ಅಂತಕ್ಕಂಥದ್ದನ್ನ ಈಗ ನಾವು ತಿಳ್ಕೊಳ್ಳೋಣ. ಇದು SM ನ್ಯೂಸ್ ಬ್ಲಾಗ್ನ ಒಂದು ಲೈವ್ ಕಾರ್ಯಕ್ರಮ. ಹಲೋ ಹಲೋ ಸರ್, ನಮಸ್ಕಾರ. SM ನ್ಯೂಸ್ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ತಮ್ಮ ಒಂದು ವಿಷಯ ನಮಗೆ ತಲುಪಿತು. ಸೊ ತಮ್ಮಲ್ಲಿ ಯಾರೋ ಒಬ್ರು ಕಾಣೆಯಾಗಿದ್ದಾರೆ ಅಂತ ಮೆಸೇಜ್. ಸೊ ಏನಾಗಿದೆ ಅಂತ ಸ್ವಲ್ಪ ತಿಳಿಸ್ತೀರಾ ವಿವರವಾಗಿ? ಹೇಳಿ ಹೇಳಿ. ಅವ್ರ ಹೆಸರು, ಪೂರ್ತಿ ಹೆಸರು ಹೇಳ್ರಿ. ಸಂದೀಪ್ ನಾಗನಾಥ್ ಕಾಂಬ್ಳೆ. ಎಲ್ಲಿಯವರು ಅವರು? ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಮಾವಿನಹಳ್ಳಿ. ಓಕೆ, ಹೇಳಿ, ಈಗ ವಿವರಣೆ ಹೇಳಿ. ಮೊದಲು ಆಂಧ್ರ ಇದ್ರು ಸರ್, ಅಲ್ಲಿ ಪುಟ್ಪೂರ್ತಿ ಕೆಸಿ ಸರ್ ಸೆಂಟ್ರಿಂಗ್. ಓಕೆ, ಅಲ್ಲಿಂದ ಸರ ಬಿಟ್ಟು ಬಂದ ಸರ್ ಮತ್ತ ಕೂಡ ಓದ್ತಾ ಇದ್ದೆ. ಅಲ್ಲಿ ಬಂದು ಅಲ್ಲಿಗೆ ರೈಲ್ವೆ ಸ್ಟೇಷನ್ ಹೋಗಿದ್ರಿ ಪುಟ್ಪೂರ್ತಿ. ಆ ಕಡೆ ಹೋಗಿಲ್ರವ. ಪುಟ್ಪರ್ತಿ. ಓಕೆ, ಪುಟ್ಪೂರ್ತಿ ಅಲ್ಲಿ ಹೋಗಿಲ್ರವ. ಆ ಕಡೆ ಓಕೆ, ಅಲ್ಲಿ ಮುದುಗಂಪ ಹೋಗ್ಯಾನಂತ ನನಗೆ ಫೋನ್ ಹಚ್ಚಿದ್ರವ. ನಾ ಅಂದ್ರೆ ಮುದುಗಂಪ ಹೋಗಿದ್ದೆ ರೈಲ್ವೆ ಕಡೆ, ನೀವು ಹೊಳ್ಳಿ ಹೋಗಂತ ಹೇಳಿದ್ರ ನನ್ನ. ಓಕೆ, ಅವ ಏನಂದ್ರೆ ಆಯ್ತು ಹೇಳ್ರಿ ಅಂತ ಏನದ, ಈಗ ಇದು ಬಂದಾನ ಅನಂತಪುರ ಬಂದಾನ ಸೀದಾ. ಓಕೆ ಓಕೆ, ಅನಂತಪುರದ ಮತ್ತೆ ಹೊಳ್ಳಿ ಅನಂತಪುರ ಬಂದ ನಾನು ಫೋನ್ ಹಚ್ಚಿದ್ರವ. ಓಕೆ, ಅನಂತಪುರ ಇದ್ದ ನಾ ಮೊಬೈಲ್ ಟ್ರೇಸ್ ಚೆಕ್ ಮಾಡಿರ್ತಾ, ನೀ ಬರತ್ತಿ ಅಂತ ಹೇಳಿದ್ರಿ ನಿನ್ನ. ಓಕೆ, ಹ್ಞೂ ಅಂತ ಏನ್ ಮಾಡಂತೆ ಮತ್ತೆ ಹೊಳ್ಳಿ ಮೆಜೆಸ್ಟಿಕ್ ಬಂದ್ರವ. ಓಕೆ, ಮೆಜೆಸ್ಟಿಕ್ ಹೋಗಿ ಅಲ್ಲಿ ಇರೋದ ಫೋನ್ ಹಚ್ಚಿರಿ ನಂಗೆ 8 ಗಂಟೆ 9 ಗಂಟೆ 40 ಗಂಟೆಗೆ 40 ನಿಮಿಷಕ್ಕೆ. ಓಕೆ, ಫೋನ್ ಪೇ ಮಾಡಂದ್ರಿ. ಫೋನ್ ಪೇ ಅವ್ನಿಗೆ ಏನದ, ಅವ್ರ ಮನ್ಯಾಗ ರೊಕ್ಕ 200 ರೂಪಾಯಿ ತಗೊಂಡು ಹೋಗ್ಯಾರ ಅನ್ನದ. ಅವು 200 ರೂಪಾಯಿ ಫೋನ್ ಪೇ ಮಾಡಿದ್ರಿ ನೀವ್ರಿ. ಓಕೆ, ಲಾಸ್ಟ್ ಕಾಲ್ ಅದೇ ನೀವು ಫೋನ್ ಹಚ್ಚಿದ ನನಗವ. ಎಸ್, ಮುಂದೆ ಕಾಲ್ ಅವ್ರಿಗೂ ನಿಮ್ಗೂ ಸಂಪರ್ಕ ಇಲ್ಲ? ಸಂಪರ್ಕ ಇಲ್ಲ ಸರ್. ಮನೆಗೆ ಹಚ್ಚಿದ ಲಾಸ್ಟ್ ಅವಾಗೇರಿ, ನನಗೆ ಹಚ್ಚಿದ ಅವಾಗೇರಿ ಅವ. ಬೆಂಗಳೂರಿಗೆ ಬಂದಿದ್ದಾರ ಅವರು? ಸರ್, ಬೆಂಗಳೂರಿಗೆ ಬಂದಿದ್ರ ಅವರು? ಬೆಂಗಳೂರು ಹೋಗಿರ್ ಸರ್. ಮೆಜೆಸ್ಟಿಕ್ದಲ್ಲಿ ನನಗೆ ಮತ್ತೊಂದು ನಮ್ಮ ಕೂಡ ಮಾತಾಡಿ ಸರ್. ಅವ್ನು 200 ರೂಪಾಯಿ ಹಾಕಿಲ್ಲ ಸರ್ ಅವನಿಗೆ ನಾನು. ಓಕೆ, ಅವ ಅಂದ್ರೆ 200 ರೂಪಾಯಿ ಬಂದವ. ಮತ್ತೆ ಏನದ ನಮ್ ಫೋನ್ ಅಂತ ಹೊಳ್ಳಿ ಅಂತ ಹೊಳ್ಳಿ ಫೋನೇ ಕಟ್ ಆಗಿ ಹೊಳ್ಳಿ ಫೋನೇ ಇಲ್ಲ ಸರ್. ಇದು ರವಿವಾರ 10ನೇ ತಾರೀಕು. ರವಿವಾರ 10ನೇ ತಾರೀಕು 9 ಗಂಟೆ 40 ನಿಮಿಷಕ್ಕೆ ನಾನು ಕೂಡ ಫೋನ್ ಕಾಲ್ ಮಾತಾಡಿದ್ದೀನಿ ಸರ್. ಲಾಸ್ಟ್ ಕಾಲು 9 ನಿಮಿಷ, 9 ಗಂಟೆ 40 ನಿಮಿಷ. ಹೌದು ಸರ್. ಓಕೆ ಓಕೆ, ಅದ್ರ ಮೇಲೆ ಕಾಲ್ ಸ್ವೀಕಾರ ಮಾಡ್ತಾ ಇಲ್ಲ, ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಯಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಸರ್ ಪೊಲೀಸ್ ಕಂಪ್ಲೇಂಟ್ ಸರ್ ಇಂಡಿಯಲ್ಲಿ ಹೋಗಿ ಸರ್ ಕೊಡ್ಬೇಕಂತ. ಅವ್ರು ಇಂಡಿಯಾ ಹೋದ್ರು. ಅಲ್ಲಿ ಕೆಲಸ ಇಲ್ಲಿಂದ ಮಿಸ್ಸಿಂಗ್ ಆಗಿತ್ತು, ಅಲ್ಲಿ ಬರುತ್ತಾ, ಅಲ್ಲಿ ಆಂಧ್ರದಿಂದ ಅಂದ್ರೆ ಅಲ್ಲಿ ಆಂಧ್ರದಲ್ಲಿ ಕಂಪ್ಲೇಂಟ್ ಮಾಡಿ ಹೇಳ್ತಾರೆ ಅವ್ರು. ಹಂಗೆ ಬರ್ತದ್ರಿ, ಎಲ್ಲಿ ಮಿಸ್ ಆಗಿರ್ತಾರ ಹಂಗಂತಲ್ಲ. ನಮ್ಮ ಊರಿನ ಹುಡುಗ ಹೋಗಿದ್ದಾನಂತಂದ್ರೆ, ನಮ್ಮೂರು ಹುಡುಗ ಹೋಗಿರ್ತಾನಂತಂದ್ರೆ ನಮ್ಮೂರು ಹುಡುಗನ ಬಗ್ಗೆ ವಿಚಾರಿಸಬೇಕಾಗಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಲ್ವಾ ಸರ್? ಆಲ್ರೆಡಿ ಸರ್ ಅಲ್ಲಿ ಪುಟ್ಪುರ್ದ ಆಂಧ್ರದಲ್ಲಿ ಹೋಗ್ತೇವೆ ಕೆಲಸ ಮಾಡಿಲ್ಲ ಸರ್. ಅದಕ್ಕೆ ಅಲ್ಲಿ ಕೇಸ್ ಬರೋದು ಸರ್ ಅಂತ ಹೇಳಿದ್ರು ಸರ್. ಸಂಬಂಧ ಇಲ್ಲ. ನೀವು ಲೋಕಲ್ PSI ಅವ್ರನ್ನ ಭೇಟಿ ಮಾಡಿದ್ದೀರಾ? ಹೋಗಿ ಸರ್, ಅಲ್ಲಿ ನಿನ್ನೆ ಹೋಗಿ ಸರ್ ನಾವು. ಪೊಲೀಸರು ಕೇಸ್ ತಗೊಳ್ಳಿಲ್ವಾ? ಇಲ್ಲ ಸರ್, ಅವ್ರು ಸರ್ ಇಲ್ಲಿಂದ ಹೋಗಿದಂದ್ರೆ ಸರ್ ಆಂಧ್ರ ಎಂಟರ್ ಆಗಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ತಗೋತೀವಿ. ಆಂಧ್ರದಲ್ಲಿ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಮಿಸ್ಸಿಂಗ್ ಆಗುತ್ತಾ, ಅಲ್ಲಿ ಕಂಪ್ಲೇಂಟ್ ಮಾಡಂದ್ರೆ ಸರ್ ಅವರು. ಹಿಂಗಾಗಿದೆ ಸರ್. ಓಕೆ, ನಾವಂತೂ ನ್ಯೂಸ್ ಕೊಡ್ತೀವಿ ಸಂಪೂರ್ಣ ವಿವರಣೆಯೊಂದಿಗೆ. ಸರ್, ನಾವು ನ್ಯೂಸ್ ಅಂತೂ ಕೊಡ್ತೀವಿ. ಆದಷ್ಟು ಬೇಗ ನಿಮ್ಮ ಒಬ್ಬ ಹುಡುಗ ಸಿಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ.
ನಮ್ಮ ಪ್ರಿಕಾಷನ್ಸ್ ಏನಿದೆಯೋ ಅದನ್ನು ನಾವು ಕೂಡ ಮಾಡ್ತೀವಿ. ಸದಾ ನಾವು ನಿಮ್ಮೊಂದಿಗೆ ಬೆಂಬಲವಾಗಿದ್ದೀವಿ. SM ನ್ಯೂಸ್ನೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಏನಾದರೂ ಸಾಧ್ಯ ಮಾಡಿಕೊಂಡು ಕಾಲ್ ಟ್ರೇಸ್ ಔಟ್ ಮಾಡಿ ಅಥವಾ ಅವ್ರನ್ನ ಹಿಂಬಾಲಿಸುವಂತೆ ನಾವೆಲ್ಲ ಅವ್ರನ್ನ ಮನೆಗೆ ಸುರಕ್ಷಿತವಾಗಿ ಕರೆತರುವಂತೆ ಮಾಡೋಣ. ಸರ್ ಪ್ರಯತ್ನ ಮಾಡಿ ಸರ್. ಅವ್ರ ಮನೆಯಲ್ಲಿ ಬಹಳ ಎಲ್ಲ ಬಡತನ ಪರಿಸ್ಥಿತಿ ಸರ್. ಥ್ಯಾಂಕ್ ಯು. ಆದಷ್ಟು ಬೇಗ ಮಾಡೋಣ. ಇದ್ರ ಬಗ್ಗೆ ನಾವು ಎಚ್ಚೆತ್ಕೊಂಡು ಈಗಲೇ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಏನಾಗಿದೆ ಏನು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡೆದು ನಾವು ಅವರ ಮನೆಗೆ ಒಂದು ಸೂಕ್ತ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡೋಣ. ಧನ್ಯವಾದಗಳು. SM ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸಂಪೂರ್ಣ ವಿವರಣೆಯನ್ನು ಪಡ್ಕೊಂಡು ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕ ದೇವರುಗಳೇ, ಸಂದೀಪ್ ನಾಗನಾಥ್ ಕಾಂಬ್ಳೆ ವಯಸ್ಸು 28, ಸ್ವಲ್ಪ ಕಪ್ಪು ಮೈಬಣ್ಣ ಹೊಂದಿದ್ದು, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು, ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಈ ಯುವಕ ಸುಮಾರು 22 ವಯಸ್ಸಿನವರಾಗಿದ್ದು, ಪುಟ್ಪರ್ತಿಯಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡಬೇಕು ಅಂತ ಹೋದವರು ಅಲ್ಲಿಂದ ಅನಂತಪುರಕ್ಕೆ ಬಂದವರು ದಾರಿ ತಪ್ಪಿ ಅವರು ಮತ್ತೆ ಪುನಃ ಬೆಂಗಳೂರಿಗೆ ಬಂದಾದ ಮೇಲೆ ಮನೆಯವ್ರನ್ನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಒಂದು 200 ರೂಪಾಯಿ ಫೋನ್ಪೇಯನ್ನು ಮಾಡಿಕೊಂಡು ವಾಪಸ್ ಊರಿಗೆ ಮರಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಮೆಜೆಸ್ಟಿಕ್ನಲ್ಲಿ ನಿಂತ್ಕೊಂಡು ಲಾಸ್ಟ್ ಸಂಪರ್ಕ ಅವ್ರ ಮನೆಯವ್ರ ಜೊತೆ ಮಾತಾಡಿದಾದ್ಮೇಲೆ ಸಂಪರ್ಕ ಅವರಿಗೆ ಇವರಿಗೆ ಅಲ್ಲಿಂದ ಇಲ್ಲಿಯವರೆಗೆ ಇಲ್ಲ. ಸೊ ಅಲ್ಲಿಂದ ಕಾಣೆಯಾಗಿದ್ದು. ಸೊ ಇವತ್ತು ಸ್ಥಳೀಯ ಒಂದು ಪೊಲೀಸ್ ಸ್ಟೇಷನ್ಗೆ, ಇಂಡಿ ನಗರದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಅವರು ಭೇಟಿ ಕೊಟ್ಟು ಸ್ವಲ್ಪ ಕಾಣೆಯಾಗಿದ್ದಾರೆ ಅಂತ ತಿಳಿಸಿ ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರು ಅವ್ರು ಎಲ್ಲಿ ಕಾಣೆಯಾಗಿದ್ದಾರೆ ಅಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಅವರ ಮನೆಯವರು ಸೂಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಾವು ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಸಂದೀಪ್ ನಾಗನಾಥ್ ಕಾಂಬ್ಳೆ ಇವರು ಯಾರಾದರೂ ಗುರುತಿಸಿದ್ದೇ ಆಗಿದ್ದಲ್ಲಿ ಈ ಕೆಳಗಿನ ನಂಬರ್ಗಳಿಗೆ ತುರ್ತಾಗಿ ಸಂಪರ್ಕಿಸಿ ತಾವು ದಯವಿಟ್ಟು ಮಾಹಿತಿಯನ್ನು ಕೊಡಲು ಈ ಮೂಲಕ ಕಳಕಳಿಯ ಮನವಿ ಮಾಡಲಾಗಿದೆ. ಸದಾ ನಿಮ್ಮೊಂದಿಗೆ SM ನ್ಯೂಸ್. ಇದು SM ನ್ಯೂಸ್ನ ಒಂದು ಸ್ಪೆಷಲ್ ರಿಪೋರ್ಟ್.